ಸ್ವಾಮಿ ಮಾಡ ಸ್ವಾಮಿ ಹೋಗುಣ ಸ್ವಾಮಿ ಕಡೆ ಹೋಗುಣ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಗುವಾಹಟಿಗೆ ಹೊಂಟಿದ್ದೀವಿ, ಕಾಮಾಖ್ಯ ಟೆಂಪಲ್ಗೆ. ಬೆಳಗ್ಗೆ 10 ಗಂಟೆಗೆ ಬಿಟ್ಟಿವಿ. 5 hours ಜರ್ನಿ ಐತಿ. ದಿಬ್ರುಗಢದಿಂದ NH-15 ಹೈವೇ ಹಿಡ್ಕೊಂಡು ಹೊರಟ್ವಿ. ಸೀದಾ ರೋಡ್ ಇತ್ತು. ಟೋಟಲ್ 480 ಕಿಲೋಮೀಟರ್ಸ್ ಐತಿ. ಹೋಗುವಾಗ ದಾರಿಯಲ್ಲಿ ಶಿವಸಾಗರ, ಗೌರಿ ಸಾಗರ, ಜೋರಾಹಟ್ ಇವೆಲ್ಲ ಸಿಟಿ ನಮ್ಗೆ ಹತ್ತಾವ. ಫೈನಲಿ ಗುವಾಹಟಿ ನೈಟ್ 8 ಗಂಟೆಗೆ ರೀಚ್ ಆದ್ವಿ. ನಮ್ದು ಓನ್ ಕಾರ್ ಆಗಿದ್ದರಿಂದ ಅಲ್ಲಲ್ಲಿ ಊಟ, ನಾಷ್ಟ, ಟೀ ಕುಡ್ಕೊಂತ ಆಮೇಲೆ ಅಲ್ಲೊಂದು ನ್ಯಾಷನಲ್ ಪಾರ್ಕ್ ಇತ್ತು, ಅದನ್ನು ನೋಡಿಕೊಂಡು ಬಂದ್ವಿ. ಗುವಾಹಟಿ ಒಳಗೆ ಮೌಂಟೇನ್ ಶಾಡೋ ಅಂತ ಏರ್ಫೋರ್ಸ್ ಕ್ಯಾಂಪಸ್ ಐತಿ. ಅಲ್ಲಿ ಯಾರ್ಯಾರ ಬಂದ್ರೆ ಉಳ್ಕೊಳಕಂತಂದು ಗೆಸ್ಟ್ ಹೌಸ್ ಫೆಸಿಲಿಟಿ ಇತ್ತು. ಸೊ ನಾವು ಮೊದಲ ಬುಕ್ ಮಾಡಿದ್ವಿ ಗೆಸ್ಟ್ ಹೌಸ್ನ. ಅದಕ್ಕೆ ಅಲ್ಲಿ ಹೋಗಿ ನಾವು ಸ್ಟೇ ಮಾಡಿದ್ವಿ. ಬೆಳಗ್ಗೆ 8 ಗಂಟೆಗೆ ರೆಡಿಯಾಗಿ ಹೊರಟ್ವಿ ನಾವು. 1 ವೀಕ್ ಬಿಫೋರೇ ನಾವು ಆನ್ಲೈನ್ ಟಿಕೆಟ್ ತೊಗೊಂಡಿದ್ವಿ ದರ್ಶನಕ್ಕಂತಂದು. ಅದ್ರೊಳಗೆ ಟೈಮಿಂಗ್ ಕೊಟ್ಟಿದ್ರು ಅವರು 7:30 to 11:30 ತನಕ. ಸೊ ನಾವು ರೆಡಿಯಾಗಿ ಹೊರಡುವಾಗ 8 o'clock ಆಗಿತ್ತು. ಏನೋ ಗೊತ್ತಿಲ್ಲ, ಇಲ್ಲಿ ಪೋಸ್ಟಿಂಗ್ ಬಂದಾಗಿಂದನೂ ನಮ್ಗೆ ಕಾಮಾಖ್ಯ ಟೆಂಪಲ್ಗೆ ಹೋಗ್ಬೇಕು ಅಂತ ಭಾಳ ಆಸೆ ಇತ್ತು. ಬಟ್ ಆಗಿರಲಿಲ್ಲ ನನ್ನ ಮಗಳು ಸಣ್ಣಕ್ಕಿದ್ದಾಗಿಂದ. ಕಾಮಾಖ್ಯ ದೇವಿಗೆ ನಮಸ್ಕರಿಸುತ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಕಾಮಾಖ್ಯ ವರದೇ ದೇವಿ ನೀಲಾ ಪರ್ವತ ವಾಸಿನಿ ತ್ವಯಂ ದೇವಿ ಜಗತಾ ಮಾತಾ ಯೋನಿ ಮುದ್ರೆ ನಮಸ್ತುತೆ. ಅಂದರೆ ನೀಲಾಂಚಲ ಪರ್ವತದಲ್ಲಿ ವಾಸಿಸುವ ಕಾಮಾಖ್ಯ ದೇವಿಗೆ ನಮಸ್ಕಾರಗಳು. ನೀವು ಇಡೀ ಜಗತ್ತಿಗೆ ತಾಯಿ. ದೇವಸ್ಥಾನದೊಳಗಡೆ ಕಾಲು ಹಿಡ್ತಿದ್ದಂಗೆ ಮೇ ಬಿ ಅಲ್ಲಿ ಹೋಗೋ ಪ್ರತಿಯೊಬ್ಬರಿಗೂ ಹೆಣ್ಣು ಮಕ್ಕಳೇ ಪವರ್ಫುಲ್ ಅಂತ ಫೀಲ್ ಆಗಿರುತ್ತೆ. ಇನ್ನು ಈ ದೇವಸ್ಥಾನದ ವಿಶೇಷತೆ ಏನಂದರೆ ಜೂನ್ 22 to 26 ಇಲ್ಲಿ ಅಂಬುಬಾಚಿ ಫೆಸ್ಟಿವಲ್ ಅಂತ ಆಗುತ್ತೆ. ಮತ್ತು 3 ದಿನ ಟೆಂಪಲ್ ಕ್ಲೋಸ್ ಆಗಿರುತ್ತೆ. ಬಿಕಾಸ್ ಆಫ್ ಆವಾಗ ಮಾ ಕಾಮಾಖ್ಯ ದೇವಿಗೆ ಮೆನ್ಸ್ಟ್ರುವಲ್ ಸೈಕಲ್ ಆಗುತ್ತೆ ಅಂತ ಹೇಳ್ತಾರೆ. ಆ 3 ದಿನಗಳ ಕಾಲ ಅಲ್ಲಿರುವ ನದಿ ಹೊಂಡಗಳು ಕೂಡ ರಕ್ತದ ಕೆಂಪು ಬಣ್ಣಕ್ಕೆ ತಿರುಗಿರುತ್ತವೆ. ಇನ್ನು ಯಾರೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತಿರ್ತೀರೋ ಅವರೆಲ್ಲ ಮೊದಲೇ ಟಿಕೆಟ್ನ ಬುಕ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಡಿಫೆನ್ಸ್ದವ್ರಿಗಂತೂ VIP ಟಿಕೆಟ್ ಸಿಗುತ್ತೆ. ಆನ್ಲೈನ್ ಬುಕ್ ಮಾಡ್ಕೋಬೇಕು. 1 ವೀಕ್ ಮುಂಚೆ ಅಷ್ಟೇ ಓಪನ್ ಆಗಿರುತ್ತೆ ಸೈಟ್. ಅಲ್ಲಿ ಹೋಗಿ ತೊಗೊಂಡ್ರು ಸಿಗುತ್ತೆ VIP ಟಿಕೆಟ್. ಇಲ್ಲಪ್ಪ ನಮ್ಗೆ VIP ಟಿಕೆಟ್ ಏನು ಬೇಡ ಅಂತಂದ್ರೆ ನಾರ್ಮಲ್ ಕ್ಯೂ ಅಲ್ಲಿನೂ ಹೋಗ್ಬೋದು. ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇದು VIP ಕ್ಯೂ ಎಲ್ಲ ಒಂದು 3-4 hours ಆದ್ರೆ ಅದು ಒಂಚೂರು ಜಾಸ್ತಿ ಆಗುತ್ತೆ, ಲೇಟ್ ಆಗುತ್ತೆ. ದೇವಸ್ಥಾನಕ್ಕೆ ಒಂದು ದೊಡ್ಡ ಕಥೆನೇ ಐತಿ. ನನಗೆ ಗೊತ್ತಿದ್ದಷ್ಟು ನಿಮಗೆ ಹೇಳ್ತೀನಿ. ಸತಿಯ ಮದುವೆ ಭಗವಾನ್ ಶಿವನ ಜೊತೆ ಆಗಿರುತ್ತದೆ. ಸತಿಯ ತಂದೆ ರಾಜ ದಕ್ಷನಿಗೆ ಶಿವನ ಕಂಡ್ರೆ ಆಗುತ್ತಿರಲಿಲ್ಲ. ದಕ್ಷನಿಗೂ ಸಹ ಶಿವ ಮತ್ತು ಸತಿಯ ವಿವಾಹ ಇಷ್ಟ ಇರಲಿಲ್ಲ. ಒಂದು ದಿನ ರಾಜ ದಕ್ಷ ಒಂದು ಯಜ್ಞ ಇಟ್ಕೊಂಡಿದ್ದ. ಆ ಯಜ್ಞಕ್ಕೆ ಎಲ್ಲರಿಗೂ ಆಹ್ವಾನ ಕೊಟ್ಟಿರ್ತಾನೆ, ಆದರೆ ಶಿವ ಮತ್ತು ಸತಿಯನ್ನು ಹೊರತುಪಡಿಸಿ. ಆಗ ಸತಿ ಶಿವನ ಒಪ್ಪಿಗೆಯನ್ನು ಕೇಳದೆ ಆ ಯಜ್ಞಕ್ಕೆ ಹೋಗ್ತಾಳಂತ. ಅಲ್ಲಿ ತನ್ನ ತಂದೆ ತನ್ನ ಗಂಡನ ಬಗ್ಗೆ ಕೀಳಾಗಿ ಮಾತಾಡುವುದನ್ನು ಕಂಡ ಸತಿಗೆ ಆಗಲಿಲ್ಲಂತ. ಆವಾಗ ಆ ಯಜ್ಞದ ಕುಂಡದಲ್ಲಿನ ಹಾರಿ ಪ್ರಾಣ ಬಿಡ್ತಾಳಂತ್ರಿ ಸತಿ. ಆ ವಿಷಯ ಶಿವನಿಗೆ ಗೊತ್ತಾಗಿ ಸತಿಯ ಮೃತದೇಹವನ್ನು ಹೊತ್ತು ಅತ್ಯಂತ ಸಿಟ್ಟಿನಿಂದ ತಾಂಡವ ನೃತ್ಯ ಮಾಡ್ತಿರ್ತಾನಂತೆ ಶಿವ. ಇದರಿಂದ ಪೂರ್ತಿ ಸೃಷ್ಟಿನ ಸಂಕಟದಲ್ಲಿರುತ್ತದೆ. ಅವಾಗೆಲ್ಲ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರಂತ. ಆಗ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು 51 ಭಾಗಗಳಾಗಿ ಕತ್ತರಿಸಿ ವಿಂಗಡಿಸುತ್ತಾನಂತ. ಅವು ಭೂಮಿಯ ವಿವಿಧ ಭಾಗಗಳಲ್ಲಿ ಬೀಳ್ತಾವಂತ. ಯಾವ ಸ್ಥಾನದಲ್ಲಿ ಸತಿಯ ಯೋನಿ ಭಾಗ ಬೀಳುತ್ತದಲ್ಲ ಅದೇ ಸ್ಥಳದಲ್ಲಿ ಕಾಮಾಖ್ಯ ಮಂದಿರ ನಿರ್ಮಾಣವಾಗುತ್ತದೆ ಅಂತ.
ಇನ್ನು ಕ್ಯೂ ಅಲ್ಲಿ ನಿಂತಿದ್ವಿ ನಾವು. ಇದು ಕ್ಯೂ ಅಲ್ಲಿ ನಿಂತಾಗ ಎಲ್ಲರೂ ಸೇರಿ ಭಜನ ಹಾಡಾತಿದ್ರು. ಇದೇ ಲಾಸ್ಟ್ ಲೈನು. ಇಲ್ಲಿಂದ ಮುಂದಕ್ಕೆ ಹೋದರೆ ಟೆಂಪಲ್ ಒಳಗಡೆನೇ ಎಂಟ್ರಿ. ಅಲ್ಲಿ ಫೋನ್ ಒಳಗಡೆ ಒಯ್ಯೋ ಹಾಗಿಲ್ಲ. ಸೊ ಸ್ವಿಚ್ ಆಫ್ ಮಾಡಿ ಬ್ಯಾಗಲ್ಲಿ ಹಾಕೋಬೇಕು, ಇಲ್ಲಾಂದರೆ ಫೈನ್ ಇರುತ್ತೆ. ಒಳಗೆ ಫೋನ್ ಅಲೌಡ್ ಇಲ್ಲ, ಫೋಟೋ ತೆಗಿಯೋ ಹಾಗಿಲ್ಲ. ಇನ್ನು ಒಳಗಡೆ ಹೋದಂಗೆ ದೇವಿಯ ವಿಗ್ರಹ ಇಟ್ಟಿರ್ತಾರೆ, ಮೂರ್ತಿನ. ಅಲ್ಲಿ ಪೂಜೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಮುಂದೆ ಹೋದಂಗನ ಅಲ್ಲೇ ದೇವಿಯ ಯೋನಿ ಪಾಠ ಪೂಜೆ ಮಾಡ್ತಿರ್ತಾರೆ. ಅಲ್ಲಿ ಭಾಳ ಕತ್ಲಿರುತ್ತೆ, ನಮಗೇನು ಕಾಣಿಸೋದಿಲ್ಲ ಸರಿಯಾಗಿ. ಒಂದಿಬ್ಬರು ಜನ ಅಷ್ಟು ಸ್ವಾಮೀಜಿಗಳಿರ್ತಾರೆ ಪೂಜೆ ಮಾಡಿಕೊಡೋಕೆ. ಇನ್ನು ಒಳಗಡೆ ಅಲ್ಲಿ ಕಾಯಿ, ಉದ್ದಿನ ಕಡ್ಡಿ, ದೀಪ ಏನೂ ಹಚ್ಚೋ ಆಗಿಲ್ಲ. ನಾವೇ ಹೊರಗಡೆ ಬಂದಮೇಲೆ ಕಾಯಿ ಹೊಡ್ಕೊಂಡು ದೀಪ ಹಚ್ಚಿ ಎಲ್ಲ ಉದ್ದಿನ ಕಡ್ಡಿ ಬೆಳಗ್ಗೆ ಬಿಡ್ತಾರೆ. ಅಲ್ಲಿ ಗೋಪುರ ಕಾಣುತ್ತಲ್ಲ, ಅದಕ್ಕೆ ಉದ್ದಿನ ಕಡ್ಡಿ ಬೆಳಗ್ಗೆ ಬಿಡ್ತಾರೆ ಎಲ್ಲರೂ. ಇಲ್ಲಿ ಮೊದಲೆಲ್ಲ ದೇವಿಗೆ ಆಡು, ಕುರಿ ಇವನ್ನೆಲ್ಲ ಬಲಿ ಕೊಡ್ತಾ ಇದ್ರಂತ. ಇವಾಗಿಲ್ಲಂತ, ಇವಾಗ ಬಂದ್ ಮಾಡಿದಾರಂತ. ಸೊ ಹಿಂಗೇನಾರು ಹರಕೆ ಹೊತ್ತಿರ್ತಾರಲ್ಲ, ದೇವಿಗೆ ಬಲಿ ಕೊಡ್ತೀವಿ ನಾವು ಹರಕೆ ಅಂತಂದು, ಅವನ್ನ ಹಾಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ದೇವಸ್ಥಾನದ ಒಳಗನ ಅಡ್ಡಾಡ್ತಿರ್ತಾವೆ ಅವು. ಆ ಮರಿನ ಒಟ್ಟೆ ಬಿಡಾಕ ತಯಾರಿಲ್ಲ ರೀ ನನ್ನ ಮಗಳು. ಅದು ಹಾಯ್ತೈತಿ ಬಿಡಮ್ಮ ಅಂತಂದ್ರು ಬಿಡವಳ್ಳು. ಅವು ಏನು ಮಾಡೋದಿಲ್ಲ ರೀ ಮಕ್ಕಳಿಗತಿ. ಅವು ಮುಗ್ಧ ಜೀವಿಗಳು, ಕಿನು ಮುಗ್ಧ, ಈಕಿಗೂ ಏನೂ ಗೊತ್ತಾಗಂಗಿಲ್ಲ. ಎರಡೂ ಆಟ ಆಡತ್ತಿದ್ರು ಇಬ್ಬರು ಅಂತ ಚಂದ. ನಮ್ಗೆ ಸ್ವಲ್ಪ ಭಯ ಆಗಿ ಕರ್ಕೊಂಡು ಬಂದ್ವಿ ನಾವು ಈ ಕಡೆ. ಯಾರಾದರೂ ಗುವಾಹಟಿ ನಿಯರ್ ಇದ್ರೆ ಹೋಗಿ ಬರ್ರಿ, ಒಂದು ಸಲ ವಿಸಿಟ್ ಮಾಡಿರಿ ಟೆಂಪಲ್ನ. ನೋಡುವಂಥ ದೇವಸ್ಥಾನ ಇದು. ಈ ದೇವಸ್ಥಾನದ ಬಗ್ಗೆ ನಂಗೆ ಗೊತ್ತಿದ್ದಷ್ಟು ಮಾಹಿತಿನ ನಾನು ನಿಮ್ಗೆ ಹೇಳೀನಿ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿರಿ. ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಂತ. ನಮಸ್ಕಾರ ಎಲ್ಲರಿಗೂ.